ಮಧ್ಯಾಹ್ನ ಹೊತ್ತು ರಾಜಾಜಿನಗರ ಕಡೆ ಸುತ್ತಾಡ್ತಿದ್ರೆ ನೀವು ಒಂದು ಒಳ್ಳೆ ಊಟ, ಚಿಕನ್ ಊಟ 229 rupeesಗೆ ಹುಡುಕ್ತಿದ್ರೆ ಮೈಸೂರು ನಿವಾಸ ಇಸ್ ದಿ ಬೆಸ್ಟ್ ಸ್ಪಾಟ್. ಹಲೋ ಅಂತಮ್ಮ, ಶಾರುಖ್ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ಮೈಸೂರು ನಿವಾಸ ಅಂತ ರಾಜಾಜಿನಗರ ES ಹಾಸ್ಪಿಟಲ್ ಬ್ಯಾಕ್ ಸೈಡ್ RTO ರೋಡಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇವರ ಕಾನ್ಸೆಪ್ಟ್ ಬಂದು ನಿಮಗೆ ಒಳಗಡೆ ಆಂಬಿಯನ್ಸ್ ಇಂದ ಹಿಡಿದು ಆ ಕೊಡೋ ಊಟ ಪ್ರತಿಯೊಂದು ನಿಮಗೆ ಸೌದೆ ಒಲೆಯಲ್ಲೇ ಮಾಡೋದು ಅಂಡ್ ಅಥೆಂಟಿಕ್ ನಾಟಿ ಸ್ಟೈಲ್. ಸೊ ಅದೇ ಇವರ ಮೇನ್ ಟ್ಯಾಗ್ ಲೈನ್. ಟೇಸ್ಟ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ ಅದೊಂದು ಮೇನ್ ಹೈಲೈಟ್ ಮಾಡ್ತಾರೆ. ಒಂದು ಡಿನ್ನರ್ ಟೈಮಲ್ಲಿ ಬಂದಿದ್ದೇನೆ ಗುರುವೆ, ಆರಾಮ್ಸೆ ನೈಟ್ ಒಂದು ತೃಪ್ತಿಯಾಗಿ ನಾನ್ ವೆಜ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. 220 rupees ಸಮಥಿಂಗ್ ಚಿಕನ್ ಊಟ ಅನ್ನೋದು ಸಿಗುತ್ತೆ, ನಾಟಿ ಊಟ ಅಂತ ಕರೀತಾರೆ. ಸೊ ಯು ವಿಲ್ ಬಿ ಗೆಟಿಂಗ್ ಅದರಲ್ಲಿ ರೈಸ್ ಇರುತ್ತೆ, ಲೈಕ್ ಬಿರಿಯಾನಿ ರೈಸ್ ಇರುತ್ತೆ, ನಂತರ ಅಲ್ಲ ಸ್ಟಾರ್ಟರ್ಸ್ ಬರುತ್ತೆ. ಅವೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ದೇ ಹ್ಯಾವ್ 1+1 ಬಿರಿಯಾನಿ ಆಫರ್. ಎಲ್ಲ ಇಲ್ಲೇ ಎಷ್ಟು ನೋಡ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಒಳಗೋಗಿ ನಿಮಗೆ ಒಂದೊಂದಾಗೂ ತೋರಿಸ್ಕೊಡ್ತೀನಿ. ಆ್ಯಂಡ್ ಅಲಾಕಟ್ಟೆ ಸ್ಟಾರ್ಟ್ರು ಮತ್ತೆ ಇನ್ನೊಂದು ಈ ಬಿಡೋದು ನೋಡ್ತಿರ್ತೀರಾ, ಕೊರಿಯನ್ ಲಾಲಿಪಾಪ್ ಅಂತ. ಅದೇನೋ ನನಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಅನಿಸ್ತು. ಸೊ ಇವರ ಕಾನ್ಸೆಪ್ಟ್ ಬಂದು ನಾಟಿ ಊಟ, ಬಟ್ ಕೊರಿಯನ್ ಲಾಲಿಪಾಪ್ ಹೇಗಿರುತ್ತೆ ಸೊ ಅದನ್ನ ಸ್ವಲ್ಪ ಟ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಮಸ್ತೆ. ನನ್ನ ಹೆಸರು ಸೂರ್ಯ ಅಂತ. 4 months ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ದು. ನಮ್ಮಲ್ಲಿ ಲೈಕ್ ಚಿಕನ್ ಊಟ, ಚಿಕನ್ ಮೀಲ್ ಸಿಗುತ್ತೆ, ಕಂಪ್ಲೀಟ್ಲಿ ನಾಟಿ ಸ್ಟೈಲ್. ನಾಟಿ ಊಟ ಮಾತ್ರ ಅಂತ ಅಲ್ಲ, ನಮ್ಮಲ್ಲಿ ಚೈನೀಸ್ ಫುಡ್ ಕೂಡ ಸಿಗುತ್ತೆ, ಮತ್ತೆ ಸೀ ಫುಡ್ಸ್ ಕೂಡ ಸಿಗುತ್ತೆ. ಅದ್ರಲ್ಲಿ ನಮ್ದು ಹೈಲೈಟ್ ಏನಂತ ಅಂದ್ರೆ, ನಾಟಿ ಫುಡ್ ಅಲ್ಲಿ ಹೊಸದಾಗಿ ಒಂದು ನ್ಯೂ ಡಿಶ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ, ಕೊರಿಯನ್ ಲಾಲಿಪಾಪ್ ಅಂತ. ದಟ್ ಈಸ್ ಲೈಕ್ ವೆರಿ ಬೂಮಿಂಗ್ ಇನ್ ಅವರ್ ರೆಸ್ಟೋರೆಂಟ್. ಅಂಡ್ ಆಲ್ಸೋ ಚಿಕನ್ ಮೀಲ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಇಟ್ ಈಸ್ ಮೋರ್ ದೆನ್ ಫಾರ್ ಅ ಪರ್ಸನ್. ಅದ್ರಲ್ಲಿ ಐಟಮ್ಸ್ ಏನೇನು ಬರುತ್ತೆ ಅಂದ್ರೆ, ಬಿರಿಯಾನಿ ರೈಸ್, ವೈಟ್ ರೈಸ್, ರಸಮ್, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ರೈತಾ, ಸ್ಯಾಲಿಡ್, ಎಗ್, ಚಿಕನ್ ಗ್ರೇವಿ, ಮುದ್ದೆ, ಚಪಾತಿ, ಪರೋಟ, ಮೂರಲ್ಲಿ ಅದರ ಒಂದು ಇಷ್ಟು ಐಟಮ್ಸ್ ಕೂಡ ನಿಮಗೆ ಚಿಕನ್ ಊಟದಲ್ಲಿ ಸಿಗುತ್ತೆ. ಸೊ ನಿಮಗೆ ಬೆಸ್ಟ್ ಏನಂತ ಅಂದ್ರೆ, ನಮ್ಮ ರೆಸ್ಟೋರೆಂಟ್ ಅಲ್ಲಿ ನಮ್ಮಲ್ಲಿ 1+1 ಆಫರ್ ಇದೆ. ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ನೀವು ಸಿಂಗಲ್ ತಗೊಳ್ಳೋದಕ್ಕಿಂತ ಡಬಲ್ ತಗೊಂಡ್ರೆ, ಇಫ್ ಯು ಆರ್ ಕಮಿಂಗ್ ವಿತ್ ಅ ಗ್ರೂಪ್, ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಪ್ರೈಸ್ ಕೂಡ ನಮ್ದು ತುಂಬಾ ಹೈ ಇಲ್ಲ, ಎಲ್ಲ ನಾರ್ಮಲ್ ಆಗೇನೆ ಇರೋದು. ಯು ಕ್ಯಾನ್ ಕಮ್ ಅಂಡ್ ಟೇಸ್ಟ್ ಇಟ್. 1+1 ಆಫರ್ ಇದೆ, ಬಿರಿಯಾನಿ ಇರುತ್ತೆ, ಯು ಕ್ಯಾನ್ ಕಮ್. ಈಗ ಈ ಊಟ ಪ್ರೈಸ್ ಎಷ್ಟು ಬರ್ತಾರೆ? ಈಗ ಚಿಕನ್ ಊಟ ನಿಮಗೆ 229 rupees. ಫಿಶ್ ಊಟನೂ ನಾವು ಮಾಡ್ತಾ ಇದೀವಿ, ಪ್ಲಾನ್ ಮಾಡ್ತಾ ಇದೀವಿ. ಇನ್ ಫ್ಯೂಚರ್ ಫ್ಯಾಮಿಲಿ ಮೀಲ್ಸ್ ಅಂತಾನೂ ಇದೆ, ಅದನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಫ್ಯೂಚರ್, ರೈಟ್? ಯಾ ಡೆಫಿನೆಟ್ಲಿ. ಇದು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಬ್ರದರ್? ಇದು ES ಹಾಸ್ಪಿಟಲ್ ಬ್ಯಾಕ್ ಸೈಡ್ 5th ಗೇಟ್ ಅಲ್ಲಿ, ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್, RTO ರೋಡ್. ಸೂಪರ್. ಅಂಡ್ ಟೈಮಿಂಗ್ಸ್? ಮಾರ್ನಿಂಗ್ 7 o'clock ಸ್ಟಾರ್ಟ್ ಆದ್ರೆ ಅಪ್ ಟು 11 o'clock ವರೆಗೂ ಕಂಟಿನ್ಯೂಸ್ ಇರುತ್ತೆ. ದೇರ್ ಇಸ್ ನೋ ಬ್ರೇಕ್ ಇನ್ ಅವರ್ ರೆಸ್ಟೋರೆಂಟ್. ಎನಿ ಟೈಮ್ ಇಟ್ ಈಸ್ ಲೈಕ್ ಆಲ್ವೇಸ್ ರನ್ನಿಂಗ್. ಸೊ ಫ್ರಮ್ 7 AM ವಿಲ್ ಬಿ ಗೆಟಿಂಗ್ ನಾನ್ ವೆಜ್ ಡಿಶ್. ಮಾರ್ನಿಂಗ್ ನಿಮಗೆ ವೈಟ್ ಮಟನ್ ಪಲಾವ್ ಸಿಗುತ್ತೆ, ಅದು ನಮ್ಮ ರೆಸ್ಟೋರೆಂಟ್ ಸ್ಪೆಷಲ್. ಕಂಪ್ಲೀಟ್ ಮೈಸೂರು ಸ್ಟೈಲ್. ಕಂಪ್ಲೀಟ್ಲಿ ಮೈಸೂರು ಸ್ಟೈಲ್. ಆಫ್ಟರ್ ದಿ ಮೀಲ್ಸ್ ನಮ್ದೊಂದು ಕ್ಲಬ್ ಸೋಡಾ ಅಂತ ಇದೆ, ದಟ್ ಈಸ್ ಲೈಕ್ ವೆರಿ ಸ್ಪೆಷಲ್. ಇಲ್ಲೇ ಶೆಫ್ ಸ್ಪೆಷಲ್ ಇದೆ, ನೀವು ಟ್ರೈ ಮಾಡಿ ಒಂದ್ಸಲ, ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಲ್ರೈಟ್ ಅಂತ ಮಸ್ತ್ ಇವರ ಸ್ಪೆಷಲ್ ಆ ಒಂದು ಚಿಕನ್ ಊಟ ಅದನ್ನ ತರ್ಸಾಯ್ತು. ಬ್ರೋ ಮಾತಾಡಿರ್ತಾರೆ, ಕೇಳಿರ್ತೀರಾ, ಅವ್ರ ಹತ್ರ ಸಿಗೋ ಡಿಶಸ್ ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಎಸ್ಪೆಷಲಿ ಬಂದು ಅವರು ಕೊರಿಯನ್ ಲಾಲಿಪಾಪ್ ಅಂದ್ರಲ್ಲ, ಆ ಡಿಶ್ ನಮ್ಮ ಹತ್ರ ಇದೆ, ಕೊರಿಯನ್ ಲಾಲಿಪಾಪ್. ದಿ ಸೇಮ್ ಟೈಮ್ ಸೀ ಫುಡ್ ಸಿಗುತ್ತೆ ಇವ್ರ ಹತ್ರ. ಬಾಂಗಡೆ, ಸೊ ಬಾಂಗಡೆ ಐತೆ, ನಂತರ ಬಂದು ಪ್ರಾನ್ಸ್ ಇದೆ. ಸೊ ದೇ ಹ್ಯಾವ್ ವೆರೈಟೀಸ್ ಆಫ್ ಡಿಶಸ್. ಅವರ ಮೆನ್ಯೂ ಬಂದು ವೈಡ್ ರೇಂಜಲ್ಲಿ ಇದೆ. ಅದ್ರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟೆಡ್ ಆಗಿ ತುಂಬ ಲಿಮಿಟೆಡ್ ಆಗಿ ಬಂದಿರೋದು ಸಿಂಗಲ್ಲು. ಸೊ ಆದ್ರಿಂದ ತುಂಬ ಲಿಮಿಟೆಡ್ ಆಗಿ ತರಿಸಿದ್ದೀನಿ. ಆ್ಯಂಡ್ ಈ ಒಂದು ಕಂಪ್ಲೀಟ್ ಚಿಕನ್ ಊಟ ಬಂದು ನಿಮಗೆ ಮೋರ್ ದೆನ್ 10+ ಐಟಮ್ಸ್ ಬರ್ತದೆ. ರಸಮಿಂದ ಸ್ಟಾರ್ಟ್ ಆಗಿ ವೈಟ್ ರೈಸು, ಮುದ್ದೆ ಬೇಡ ಅಂತಂದ್ರೆ ಚಪಾತಿ ಬೇಡ ಅಂತಂದ್ರೆ ಪರೋಟ. ಸ್ಟಾರ್ಟರಲ್ಲಿ ಒಂದು ಲೈನ್ ಅಪ್ ಬಂದ್ಬಿಡ್ತೀನಲ್ವಾ, ಅದು ನಿಮ್ಗೆ ಚೆನ್ನಾಗಿರುತ್ತೆ. ಸೊ ರೈತಾ, ಸಲಾಡ್ ಇದೆ, ಸೊ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಬಂದ್ಬಿಡ್ತದೆ. ಬಾಯ್ಲ್ಡ್ ಎಗ್ಗು ವಿತ್ ಬಿರಿಯಾನಿ ರೈಸು, ಓಕೆನಾ, ಕುಸ್ಕಾ ಥರ ಅಂದ್ಕೊಳ್ಳಿ. ವೈಟ್ ರೈಸ್ ಇದೆ, ಚಪಾತಿ, ನಂತರ ಒಂದು ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಗ್ರೇವಿ, ಆಮೇಲೆ ಬಿರಿಯಾನಿ ರೈಸಿಗೆ ರೈತಾ.
ಸೊ ಇದಿಷ್ಟು ಬಂದು ಚಿಕನ್ ಊಟಕ್ಕೆ ಸಿಗುವಂಥದ್ದು. ದಟ್ ಈಸ್ ಫಾರ್ 229 rupees. ಆ್ಯಂಡ್ ಸಪ್ರೇಟಾಗಿ 1+1 ಆಫರ್ ಹೇಳಿದ್ರಲ್ಲ, ಸೊ ಈ ಒಂದು ಬೌಲ್ ನಿಮಗೆ 1+1 ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ 3 pieces ಚಿಕನ್ ಒಟ್ಟಿಗೆ ಆ ಬಿರಿಯಾನಿ ಬಂದುಬಿಡುತ್ತೆ. ಸೊ ನಂತರ ಬಂದು ನಾನು ಅವರ ಲಾಲಿಪಾಪ್ ಚಿಕನು ನಂತರ ಬಾಂಗಡೆ ತಗೊಂಡಿದ್ದೀನಿ. ಸೊ ಇದು ಬಂದು ಇವ್ರ ಹತ್ರ ಸಿಗೋ ಒಂದು ಟಾಪ್ ಸೆಲ್ಲಿಂಗ್ ಪ್ಲಸ್ ಕ್ರೌಡ್ ಪುಲ್ಲಿಂಗ್ ಡಿಶಸು. ಬಂದರೆ ಜನರು ಆಲ್ಮೋಸ್ಟ್ ಇಲ್ಲಿ ನೋಡಿದೆ, ಡಾಕ್ಟರ್ಸ್ ಎಲ್ಲ ಬಂದು ತಿನ್ಕೊಂಡು ಹೋಗ್ತಾರೆ ಗುರು. ನಾನು ನೋಡಿದೆ ಇಲ್ಲಿ ಬಂದಿದ್ದ ತಕ್ಷಣ ಆಲ್ಮೋಸ್ಟ್ ಈ ಕಡೆ ಸುತ್ತಮುತ್ತ ಇರೋದು ಬಂದು RTO ಆಫೀಸ್ ಇದೆ, ಬಂದು ನಿಮಗೆ ESI ಹಾಸ್ಪಿಟಲ್ ಇದೆ. ಸೊ ಅಲ್ಲಿನ ಡಾಕ್ಟರ್ಸು ಎಲ್ಲ ಬಂದು ಇದನ್ನು ಆರಾಮಾಗಿ ಬಾರಿಸ್ಕೊಂಡು ಹೋಗ್ತಾರೆ. ವಿಲ್ ಬಿ ಟ್ರೈಯಿಂಗ್ ದಿಸ್ ಪೆಪ್ಪರ್ ಚಿಕನ್ ಅನ್ನೋದು ಟ್ರೈ ಮಾಡೋದ ಫಸ್ಟು. ಫುಲ್ ಕಂಪ್ಲೀಟ್ಲಿ ಮಸಾಲೆ ಜಸ್ಟ್ ಈಗಲೇ ಆ್ಯಂಡ್ ಸ್ಪ್ರೇಯಿಂಗ್. ಓಹೋ, ಪೆಪ್ಪರ್ ಡ್ರೈ ಥರ ಅನಿಸ್ತೈತೆ ನನಗೆ. ಆ ಪೆಪ್ಪರ್ ಘಾಟ್ ಹೊಡಿತಿದೆ. ಆಮೇಲೆ ಆ ಟೆಂಡರ್ ಚಿಕನ್ ಮೀಟು ನಾಟ್ ಸೊ ಟೆಂಡರ್, ಲೈಟಾಗಿ ಹಾಡಾಗಿದೆ. ಒಂದು ರೀತಿ ನಿಮಗೆ ಡ್ರೈ ಚಿಕನ್ ಥರ ಅನ್ಬೋದು ಅದು, ಓಕೆನಾ. ಸೊ ಆ ಥರ ನಿಮಗೆ ಬರುತ್ತೆ. ಸೊ ಆ ಕರ್ಬೇ ಸೊಪ್ಪಿನ ಘಮ ಬರ್ತೈತೆ, ಪೆಪ್ಪರಿನ ಘಮ ಬರ್ತೈತೆ ನನಗೆ. ನಂತರ ಮೇನ್ಲಿ ಮಸಾಲೆ ಕಂಪ್ಲೀಟಾಗಿ ಸೋಗಾಗೈತೆ ಆ ಒಂದು ಚಿಕನಲ್ಲಿ, ಅದು ಅದ್ಭುತವಾಗೈತೆ. ಚಿಲ್ಲಿ ಚಿಕನ್ ಚಪಾತಿ ಅದಕ್ಕೆ ಕಾಂಬೋ ಹೋಗೋಣ. ಅದಕ್ಕಿಂತ ಮುಂಚೆ ವೈಟ್ ರೈಸ್ ಇರಲಿ. ವೈಟ್ ರೈಸ್ ಆಲ್ ಆ್ಯಸ್ ಯೂಶುವಲ್ ನಾವು ರೆಗ್ಯುಲರ್ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇವರ ಈ ಒಂದು ಬಿರಿಯಾನಿ ಹೇಗಿದೆ? ಸೊ ಕುಷ್ಕಾ ಆ್ಯಸ್ ಯೂಶುವಲ್, ಬಟ್ ಬಿರಿಯಾನಿ ಸಪ್ರೇಟಾಗಿ ತರಿಸಿದ್ದೀನಿ. ಅದರಿಂದ ಪೀಸ್ ಬೇಕಾದ್ರೆ ನಾನು ತೊಗೊಂಡು ಟ್ರೈ ಮಾಡ್ತೀನಿ. ಆ್ಯಂಡ್ ವಿ ಹ್ಯಾವ್ 1 ಬಾಯ್ಲ್ಡ್ ಎಗ್. ಸೊ ರೈಸ್ ಬಂದು ಸಖತ್ ಮೃದುವಾಗಿದೆ ಮುಟ್ಟಕ್ಕೆ. ಅಟ್ ದಿ ಸೇಮ್ ಟೈಮ್ ಕಂಪ್ಲೀಟಾಗಿ ಮಸಾಲೆಯಲ್ಲಿ ಪ್ಯಾಕ್ಡಾಗಿ ಅಂಟಿದೆ, ನಾಟ್ ಉದುರಿ ಥರ ಇಲ್ಲ. ಸೊ ಫಸ್ಟ್ ಬೈಟ್ ಹೋಗೋಣ. ಓಹೋ, ಮಾತ್ರ ಅದ್ಭುತವಾಗೈತೆ ಬಿರಿಯಾನಿ ರೈಸ್ದು. ಅದರಲ್ಲಿ ಹೋಗಿರೋ ಮಸಾಲೆ ಮೇನ್ಲಿ ಆ ಪೇಸ್ಟ್ ಮಸಾಲೆ ಇರಲಿ, ನಂತರ ಒಂದು ಮರಾಠಿ ಮೊಗ್ಗು, ಲವಂಗ. ಸೊ ಇದರ ಘಮ ನಿಮಗೆ ವೈಡ್ ರೇಂಜಾಗಿ ಹೊಡೆಯುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಆ ರೈಸ್ ಬರುತ್ತೆ. ಸೊ ಇದು ನಮ್ಮ ಹೆಸರೇನು ಹೇಳಿದ್ರೆ ಇದಕ್ಕೆ ಮೈಸೂರು ಕ್ಲಬ್ ಸೋಡಾ. ಇನ್ನೋ ಟೈಮಲ್ಲಿ ನಮಗೆ ಮೈಸೂರು ಕ್ಲಬ್ ಸೋಡಾ. ಸೊ ಇವರ ಸ್ಪೆಷಲ್ ಟ್ರೈ ಮಾಡೋದು ಹಾಗೆ. ವಾವ್, ಇಟ್ಸ್ ರಿಯಲಿ ನೈಸ್. ಆ್ಯಕ್ಚುಲಿ ನೀವು ಸ್ಪೈಸಿಯಾಗಿ ತಿಂತೀರಲ್ಲ, ಮಸಾಲೆ ಭರಿತವಾಗಿರೋ ಐಟಮ್ಸ್ ತಿಂತೀರಾ, ಅದರೊಟ್ಟಿಗೆ ಇವರ ಕ್ಲಬ್ ಸೋಡಾ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಒಂದು ಪಂಚ್ ಕೊಡುತ್ತೆ. ಸೊ ಬ್ಯಾಕ್ ಟು ದಿ ಇವರ ಬಿರಿಯಾನಿ ಪೀಸ್ ಹೊತ್ತಿಗೆ ಟ್ರೈ ಮಾಡ್ಕೊತೀನಿ. ಸೊ ಬೇಸಿಕಲಿ ನಿಮಗೆ ಇದರಲ್ಲಿ ಕುಷ್ಕಾ ರೈಸ್ ಅನ್ನೋದು ಸಿಗುತ್ತೆ, ಬಟ್ ಇಫ್ ಯು ವಾಂಟ್ ಬಿರಿಯಾನಿ ಅದರಲ್ಲೂ ಪೀಸ್ ಇರುತ್ತಲ್ಲ. ಸೊ ಅದನ್ನೇ ನಾನು ಸಪ್ರೇಟಾಗಿ ತರಿಸಿದ್ದೀನಿ. ಅದಕ್ಕೆ ಅಂತ ಸಪ್ರೇಟಾಗಿ ವೇಸ್ಟ್ ಮಾಡೋದು ಬೇಡ. ಸೊ ಪೀಸ್ ಒಂಚೂರು ತೊಗೊಂಡು ವಿಲ್ ಜಸ್ಟ್ ಗೋ ನಮ್ಮ ಸ್ಟೈಲಲ್ಲಿ ಹೋಗೋಣ, ಓಕೆನಾ. ರೈತ ಸ್ವಲ್ಪ ಮೇಲೆ ಹಾಕ್ಕೊಂಡು ಹಾಗೆ ಇಲ್ಲಿ ಬಾಯ್ಲ್ಡ್ ಎಗ್ ಇರುತ್ತಲ್ಲ, ಸೊ ಅದನ್ನು ಲೈಟಾಗಿ ತಗೊಳ್ಳಿ. ಸೊ ಎಲ್ಲ ಮಿಕ್ಸ್ ಮಾಡಿ ಜಸ್ಟ್ ಅದನ್ನು ಟೇಸ್ಟ್ ಮಾಡೋ ಟೈಮಲ್ಲಿ ಒಂದು ಕಿಕ್ ಬರುತ್ತೆ ನೋಡಿ, ಅದ್ಭುತವಾಗಿರುತ್ತೆ. ಐ ವಿಲ್ ಬಿ ಟೇಸ್ಟಿಂಗ್ ಆ ಎಗ್ಗು, ರೈಸು, ಚಿಕನು ಸಾಗದಾಗಿದೆ. ಮೇಯ್ನ್ ನನಗಿಷ್ಟ ಆಗಿದ್ದು ಬಂದು, ಈಗ ನಮ್ಮ ಊರಲ್ಲಿ ಇಲ್ಲಿ ದೊನ್ನೆ ಬಿರಿಯಾನಿ ಅನ್ನೋದು ಕಾನ್ಸೆಪ್ಟ್ ಇದೆ, ಅದು ನಿಮಗೆ ಗೊತ್ತು ಎಲ್ಲ ಕಡೆ ಹೇಗಿರುತ್ತೆ ಅದರ ಟೇಸ್ಟು ಮಸಾಲೆ ಕಂಪ್ಲೀಟ್ಲಿ ಅಂತ. ಆ್ಯಂಡ್ ಇವರ ಮಸಾಲೆ ಬೇಸ್ ಅನ್ನೋದು ಬಂದು ಡಿಫ್ರೆಂಟ್ ಆಗಿದೆ, ಅದು ನನಗೆ ಇಷ್ಟ ಆಗಿದ್ದು ಮೇಯ್ನ್ಲಿ. ರೈಸಿನ ಟೇಸ್ಟಲ್ಲಿ ಯು ವಿಲ್ ಗೆಟ್ ಆ ಒಂದು ಫೀಲ್ ಬರ್ತದೆ. ಮಾತಾಡ್ತಾ ಹಾಕಿದ ಕುಷ್ಕಾನೇ ಖಾಲಿ ಮಾಡಿದೆ. ಬಾಯ್ಲ್ಡ್ ಎಗ್ಗೆ ರಸಮು, ಆ್ಯಕ್ಚುಲಿ ರಸಮ್ ಐ ವಾಂಟ್ ಗೋ ಫೈನಲಿ ಜೀರ್ಣ ಆಗೋಕ್ಕೆ ಪರ್ಫೆಕ್ಟಾಗಿರ್ತದೆ. ಸೊ ಅದಕ್ಕಿಂತ ಮುಂಚೆ ಚಿಲ್ಲಿ ಚಿಕನ್ ಇದೆ, ಚಿಲ್ಲಿ ಚಿಕನ್ ಜೊಟ್ಟಿಗೆ ಜಸ್ಟ್ ಟ್ರೈ ಆ ಚಪಾತಿ ಹೇಗೇನೆ ಅದನ್ನು ನೋಡೋದ. ಸೊ ಆ್ಯಸ್ ಐ ಸೆಡ್, ಲೈಕ್ ನಿಮಗೆ ಚಪಾತಿ ಬರುತ್ತೆ, ಇಲ್ಲ ಅಂತಂದರೆ ಯು ಕ್ಯಾನ್ ಜಸ್ಟ್ ಟ್ರೈ ವಿತ್ ಪರೋಟ ಆರ್ ಎಲ್ಸ್ ಮುದ್ದೆ, ಓಕೆನಾ. ಯಾವ್ದು ಬೇಕಾದ್ರೂ ಹೋಗ್ಬೋದು. ಮುದ್ದೆ ವಿತ್ ಚಿಕನ್ ಗ್ರೇವಿನೂ ಇಸ್ ಅ ಬೆಸ್ಟ್ ಕಾಂಬಿನೇಷನ್. ಐ ಥಿಂಕ್ ದೇ ಹ್ಯಾವ್ ಗೀ ರೋಸ್ಟ್ ಆಲ್ಸೋ. ಗೀ ರೋಸ್ಟು ಇದೆಯಲ್ಲ ನಿಮ್ಮ ಹತ್ರ. ಸೊ ದೇ ಹ್ಯಾವ್ ವೈಡ್ ವೆರೈಟೀಸ್. ನಿಮಗೆ ಹೇಳಿದಲ್ಲ ಸ್ಟಾರ್ಟಿಂಗಲ್ಲ, ವೈಡ್ ವೆರೈಟೀಸ್ ಇದೆ. ಸೊ ಚಿಲ್ಲಿ ಚಿಕನ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಲೈಕ್ ಎನಿಥಿಂಗ್. ಗ್ರೇವಿನೂ ಸಾಗೋದಾಗೈತೆ. ಆ ಪೀಸ್ ಮಾತ್ರ ಟ್ರೈ ಮಾಡೋದಾ? ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಹೋಗ್ತಾ 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 ಸ್ಲೋಲಿ ಆ ಸ್ಪೈಸಿನೆಸ್ ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ನಿಮಗೆ ಆ ಬಾಯಷ್ಟು ಮಾತ್ರ ನಿಮ್ಗೆ ಖಾರ ಬರೋದು. ರಿಯಲಿ ಐ ಆಮ್ ಜಸ್ಟ್ ಫೀಲಿಂಗ್ ಇಟ್. ತಿಂದಾದ್ಮೇಲೆ ಆ ಎದೆ ಉರಿ ಬರುತ್ತಲ್ಲ, ಓಕೆನಾ. ಸೊ ಅದು ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಬಂದರೆ ಖಂಡಿತವಾಗ್ಲೂ ನೀವು ಸ್ಪೆಷಲಾಗಿ ಸಪ್ರೇಟಾಗಿ ತೊಗೊಂಡಿದ್ದನ್ನು ಟೇಸ್ಟ್ ಮಾಡಿ ಇಷ್ಟಪಡ್ತೀರಾ. ಪರೋಟಾಗೆ ಮೋಸ್ಟ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದೇ ಹ್ಯಾವ್
ಬಲ್ಟಿ ಗ್ರೇವಿ ಓಕೆನಾ. ಸೊ ದಟ್ ಈಸ್ ನಿಮಗೆ ಮೋರ್ ತಿಕ್ಕಾಗಿರುತ್ತೆ ಗ್ರೇವಿ ಆ್ಯಂಡ್ ದಟ್ ಗೋಸ್ ವಿತ್ ಪರೋಟ ಗುರುವೆ. ಸೊ ಅದು ಆ್ಯಕ್ಚುಲಿ ಖಾಲಿ ಆಗೋಯ್ತು, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡ್ತಿದ್ದೆ ನಾನು. ಸೊ ಅದರಲ್ಲಿ ವೆರೈಟೀಸ್ ಇದೆ. ಸೊ ಮಟನಲ್ಲಿ ಸಿಗುತ್ತೆ, ಗೋಶ್ ಅಂತ ಇರ್ತಾರೆ, ಮುರ್ಗ್ ಅಂದರೆ ಚಿಕನ್ ಐತೆ ಆ್ಯಂಡ್ ಹ್ಯಾವ್ ವೆಜ್ಜಲ್ಲಿ ಆಲ್ಸೋ ಆಲೂವಲ್ಲಿ ಸಿಗುತ್ತೆ. ಆಮೇಲೆ ಇನ್ಯಾವುದಪ್ಪ ನೋಡಿದ ಮೆನ್ಯೂಲ್ಲಿ ನಾನು ಎಗ್ಗು ಮಿಸ್ ಮಾಡ್ತಾ ಇದ್ದೀನಿ. ರೈತ ನನಗೆ ಈ ಥರ ಕುಡಿಯೋಕ್ಕೂ ಇಷ್ಟನೇ, ಅದ್ಭುತವಾಗಿದೆ. ಆ್ಯಕ್ಚುಲಿ ಮೋರ್ ದೆನ್ ಎನ್ ಆಫ್ ಇದು ಈ ಒಂದು ಚಿಕನ್ ಊಟ ಅನ್ನೋದು. ಸೊ ವಿಲ್ ಗೆಟ್ ಒಂದು 2 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಬರುತ್ತೆ, 2 ವೆರೈಟೀಸ್ ಆಫ್ ರೈಸ್ ವೆರೈಟೀಸ್ ಬರುತ್ತೆ, ಬಿರಿಯಾನಿ ಬರುತ್ತೆ, ರೈಸ್ ಬರುತ್ತೆ, ಮೋರ್ ದೆನ್ ಎನ್. ನೋಡಿ ಮಧ್ಯಾಹ್ನ ಹೊತ್ತು ರಾಜಾಜಿನಗರ ಕಡೆ ಸುತ್ತಾಡ್ತಿದ್ರೆ ನೀವು ಒಂದು ಒಳ್ಳೆ ಊಟ, ಚಿಕನ್ ಊಟ 229 ರುಪೀಸ್ಗೆ ಹುಡುಕ್ತಿದ್ರೆ ಮೈಸೂರು ನಿವಾಸ ಇಸ್ ದಿ ಬೆಸ್ಟ್ ಸ್ಪಾಟ್. ಇಲ್ಲಿವರೆಗೆ ನಾನು ಐಟಮ್ಸ್ ಟ್ರೈ ಮಾಡಿದ್ದೀನಲ್ಲ. ಸೊ ಬಾ ಆಹಾ ಕ್ಯಾ ಬಾತ್ ಹೈ. ಆ್ಯಕ್ಚುಲಿ ಇವ್ರ ಹತ್ರ ಸಪ್ರೇಟಾಗಿ ಗೋಲಿ ಸೋಡಾ ಐತೆ, ಬಟ್ ಅಥೆಂಟಿಕಾಗಿ ಇಳಿಬೇಕಂತಂದರೆ ಕ್ಲಬ್ ಸೋಡಾ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಆ್ಯಂಡ್ ವಿ ಹ್ಯಾವ್ ವಿರ ಬಾಂಗಡೆ. ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಬಾಂಗಡೆ ಇದೆ, ಪಪ್ಪ ಮೀನು ಮಸಾಲೆ ಸಾಕತ್ತಾಗಿ ರೋಸ್ಟ್ ಮಾಡಿಕೊಟ್ಟವ್ರೆ. ಒಳ್ಳೆ ಫಿಶ್ ಕೇಕ್ ಇದ್ದಂಗೆ ಸಪ್ರೇಟಾಗಿ ಬರ್ತೈತೆ. ಲೈಟಾಗಿ ಆ ಫೋಟೋ ಹಿಡಿಯೋಕ್ಕೆ ಅದಕ್ಕೆ ಇದಕ್ಕೆ ಟೈಮ್ ಹೋಗೋಯ್ತು. ಬಿಸಿ ಇನ್ನೂ ಸಾಗದಾಗಿರುತ್ತೆ, ಲೈಟಾಗಿ ತಣ್ಣಗಾಯ್ತು ಅದು. ಬಿಸಿ ಇದ್ದಿದ್ರೆ ಮಾತ್ರ ದಿಸ್ ವಾಟ್ ಇವರ ಚಿಕನ್ ಊಟ. ಈಗ ಬಂದು ನಾವು ಈ ಒಂದು ಲಾಲಿಪಾಪ್, ಕೊರಿಯನ್ ಲಾಲಿಪಾಪ್ ಟ್ರೈ ಮಾಡೋಣ. ಸಕ್ಕಡ್ ರೂಲಿಂಗ್ ಆಗೈತೆ ಇಲ್ಲಿ ನೋಡಿ. ಬಾ ಮೇಲೆ ಇದನ್ನು ನಾವು ಕೈಂಡ್ ಆಫ್ ಚೈನೀಸ್ ಲುಕ್ ತಗೊಂಡು ಹೋಗ್ಬೋದು. ವಾವ್. ಇಲ್ಲಿ ಹಂಗೆ ನಾನು ಒಳಗಡೆ ಕಿಚನ್ ಶೂಟ್ ಮಾಡಿದಾಗ ಒಂದು ಹುಡುಗ ಬಂದ, ಅವ್ರ ಅಮ್ಮ ಜೊತೆ ಬಂದು ಅವ್ನು ಇಲ್ಲಿ ಬರೀ ಈ ಒಂದು ಡಿಶ್ಶಿಗೆ ಮಾತ್ರ ಬರ್ತಾನೆ. ಅವನು ಡೈರೆಕ್ಟಾಗಿ ಬಂದ, ಆರ್ಡ್ರ್ ಮಾಡ್ದ, ಪಾರ್ಸೆಲ್ ತೊಗೊಂಡ, ಅಮ್ಮ ಜೊತೆ ಹಂಗೆ ಹೋದ. ಸೊ ಬರೀ ಏನು ತೊಗೊಂಡಿಲ್ಲ, ಬೇರೆ ಏನು ತೊಗೊಂಡಿಲ್ಲ, ಬರೀ ಈ ಒಂದು ಡಿಶ್ಶಿಗೋಸ್ಕರ ಬಂದಿರೋದು. ಹಾಗಾದ್ರೆ ಇದರ ವರ್ತ್ ನೋಡಿ. ಮಸ್ಟ್ ಟ್ರೈ ಇದು. ಆಫ್ ಕ್ಯಾಮ್ರಾ ಸಾಗದಾಗ ಪಾರ್ಸೆಲ್ ತೊಗೊಂಡೋಗ್ತೀನಿ ಇದನ್ನು. ವಾವ್. ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ, ಹೋಗ್ತಾ ಸ್ಪೈಸಿ ಇನ್ಕ್ರೀಸ್ ಆಗ್ತೈತೆ. ಆಲ್ಮೋಸ್ಟ್ ಈಗ ಇನ್ನೊಂದು ಗ್ಲಾಸ್ ಬೇಕು ಬ್ರೋ ಇದು ನನಗೆ. ನಿಜವಾಗ್ಲೂ ಇಟ್ಸ್ ರಿಯಲಿ ನೈಸ್ ಬ್ರೋ, ನಿಜವಾಗ್ಲೂ. ಈಗ ನೋಡಿ ಇವ್ರ ಹತ್ರ ಗೋಲಿ ಸೋಡಾ ನಿಮಗೆ ಹೇಳಿದ್ದಲ್ಲ, ಗೋಲಿ ಸೋಡಾ ಸಿಗುತ್ತೆ, ಬಟ್ ಇದು ನಿಮಗೆ ಒಂದು ದೇಸಿ ಫೀಲ್ ಕೊಡುತ್ತೆ. ಅಥೆಂಟಿಕ್ ಆಗಿ ಆ ಕ್ಲಬ್ ಅಂತ ಇಕ್ಕಿದ್ದೀರಲ್ಲ, ಇನ್ನೇನು ಬೇಕು ಬೇರೆ. ಸೊ ಒಂದು ಫೀಲ್ ಸಿಗುತ್ತೆ. ಸೊ ದಿಸ್ ವಾಟ್ ಮೈಸೂರು ನಿವಾಸದಲ್ಲಿ ನಾನು ಸೆಲೆಕ್ಟರ್ಗೆ ತೊಗೊಂಡಿರೋ ಡಿಶಸ್ಸು. ದೇ ಹ್ಯಾವ್ ವೈಡ್ ರೇಂಜ್ ಆಫ್ ಡಿಶಸ್ ಇದೆ. ಬಂದರೆ ನೀವು ಅದನ್ನು ಟೇಸ್ಟ್ ಮಾಡಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇಷ್ಟನ್ನು ಖಾಲಿ ಮಾಡೋಕ್ಕಾಗಲ್ಲ, ಪ್ಯಾಕ್ ಮಾಡಿ ಔಟ್ರೋಲ್ ಮೀಟ್ ಮಾಡೋಣ. ತೃಪ್ತಿಯಾಗೆ ನೈಟ್ ಊಟ, ಡಿನ್ನರ್ ಊಟ ಬಂದು ಇವರ ಚಿಕನ್ ಊಟ ಅದನ್ನು ಬಾರಿಸಾಯಿತು ಕಂಪ್ಲೀಟಾಗಿ. ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಪಾರ್ಸಲ್ ಮಾಡಿದ್ದೀನಿ ಆ ಸ್ಟಾರ್ಟರ್ ಐಟಮ್ಸ್ ಎಲ್ಲ. ಎಸ್ಪೆಷಲಿ ಒಂದು ಆ ಊಟ ಅಲ್ಲಿ ಆ ಬಿರಿಯಾನಿ ಇತ್ತಲ್ಲ, ಅದ್ಭುತವಾಗಿತ್ತು ಗುರು. ಬಿರಿಯಾನಿ ಚಪಾತಿ ಒಟ್ಟಿಗೆ ಚಿಲ್ಲಿ ಚಿಕನು ಅಥವಾ ಪೆಪ್ಪರ್ ಚಿಕನು ಟ್ರೈ ಮಾಡಿ, ಪರ್ಫೆಕ್ಟ್ ಕಾಂಬಿನೇಷನು. ಮುದ್ದೆ ತೊಗೊತೀರಾ ಅಂತಂದರೆ ಯು ಕ್ಯಾನ್ ಗೋ ವಿತ್ ಚಿಕನ್ ಗ್ರೇವಿ, ಏಕ್ದಮ್ ಆಗಿರುತ್ತೆ. ಸೊ ಬಂದರೆ ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಅದನ್ನು ಬಿಟ್ಟರೆ ದೇ ಹ್ಯಾವ್ ಆ ಒಂದು ಕೊರಿಯನ್ ಲಾಲಿಪಾಪ್ ಅಂತ ಇತ್ತಲ್ಲ, ಯಪ್ಪ ಅದು ಬಂದು ಅನ್ಎಕ್ಸ್ಪೆಕ್ಟೆಡ್. ಅದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ಥರ ಟೇಸ್ಟಲ್ಲಿ ಇರ್ತದೆ ಅಂತ. ನಿಜವಾಗ್ಲೂ ಅದನ್ನು ಒಂದೊಂದು ಪೀಸ್ ತಿಂದಿದ್ದು ನಾನು. ಒಂದು ಪೀಸ್ ತಿಂದು ಕ್ಲಬ್ ಸೋಡಾ ಖಾಲಿ ಮಾಡಿ, ಅರ್ಧ ಲೀಟ್ರ್ ನೀರು ಅದನ್ನು ಖಾಲಿ ಮಾಡಿದ್ದೀನಿ. ಅಷ್ಟು ಸ್ಪೈಸಿ ಆಗಿತ್ತು ಅಂತ ಹೇಳ್ತೀನಿ ನಾನು. ಆ ಟೇಸ್ಟು ನಿಜವಾಗ್ಲೂ ಇಷ್ಟಪಡ್ತೀರಾ. ಖಂಡಿತವಾಗ್ಲೂ ನೀವು ಬಂದಾಗ ಒಂದೊಂದಾಗೂ ತಗೊಂಡು ಟ್ರೈ ಮಾಡಿ. ಆ್ಯಂಡ್ ದೇ ಹ್ಯಾವ್ ಕ್ಯಾಟ್ರಿಂಗು ಮಾಡ್ತಿದ್ದಾರಂತೆ. ಸೊ ಲಾಸ್ಟಲ್ಲಿ ಬ್ರದರ್ ಹೇಳಿದ್ರು, ಸೊ ಕ್ಯಾಟ್ರಿಂಗ್ ಐತೆ, ಲೈಕ್ ಈವೆಂಟ್ಸ್ ಆ ಥರ ಕಂಡಕ್ಟ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಜಸ್ಟ್ ಕಾಲ್ ಆ್ಯಂಡ್ ಎಂಕ್ವೈರಿ ಮಾಡ್ಕೋಬೋದು. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಸುತ್ತಮುತ್ತ ರಾಜಾಜಿನಗರ ESI ಹಾಸ್ಪಿಟಲ್ ಬ್ಯಾಕ್ ಸೈಡು RTO ರೋಡ್, ಓಕೆನಾ. ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್ಕ್.